ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು RRB PO ಮೇನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಫಸ್ಟ್ ನಾನು ಪ್ರೀವಿಯಸ್ ಇಯರ್ ಟ್ರೆಂಡ್ ಹೇಗಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದಾದ ನಂತರ ಪ್ಯಾಟ್ರನ್ ಬ್ರೇಕ್ ಡೌನ್ ಅಂದರೆ ಪ್ಯಾಟ್ರನ್ನ ಹೇಗೆ ನೀವು ನೋಡಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಟ್ಯಾಕಲ್ ಮಾಡೋದು, ಆ ಥರ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಿಟ್ಬಿಟ್ಟು ಓವರಾಲ್ ಆಗಿ ಒಂದು ಪಿಕ್ಚರ್ ಹೇಗಿರುತ್ತೆ, ನೀವು ಹೇಗೆ ಅಪ್ರೋಚ್ ಮಾಡಬೇಕು ಅದು ಹೇಳ್ತೀನಿ. ಅದು ಬಿಟ್ಟರೆ ಸೆಕ್ಷನ್ ವೈಸ್ ಟಾರ್ಗೆಟ್ ಮತ್ತು ಓವರಾಲ್ ಇಷ್ಟು ಮಿನಿಮಮ್ ಟಾರ್ಗೆಟ್ ಹೇಳೋದು ನಾನು. ಅದ್ರ ಮೇಲೆ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ ಮೇನ್ಸು, ಪರ್ಟಿಕ್ಯುಲರ್ಲಿ RRB PO ಮೇನ್ಸಲ್ಲಿ ನೀವು ಕಟ್ ಆಫ್ ಕ್ಲಿಯರ್ ಮಾಡೋದಕ್ಕಿಂತ ಕಟ್ ಆಫ್ಗಿಂತ ಎಷ್ಟು ಜಾಸ್ತಿ ಮಾರ್ಕ್ಸ್ ತೆಗ್ದಿರ್ತೀರಾ ಅದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಮೈ ಕೇಸ್ ನಂದು ಲಾಸ್ಟ್ ಇಯರು ಕಟ್ ಆಫ್ಗಿಂತ ಜಸ್ಟ್ +5 ಮಾರ್ಕ್ಸ್ ಏನೋ ಇತ್ತು, ಫಸ್ಟ್ +5. ಬಟ್ ನಂದು ಫೈನಲ್ ಸೆಲೆಕ್ಷನ್ ಆಗಲಿಲ್ಲ, ಯಾಕೆಂದರೆ ಇಂಟರ್ವ್ಯೂಲಿ ಜಸ್ಟ್ 73 ಕೊಟ್ಟಿದ್ರು. ಅದೇ ಪ್ಲೇಸಲ್ಲಿ ಇಂಟರ್ವ್ಯೂಲಿ ನನಗೆ 80+ ಕೊಟ್ಟಿದ್ದಿದ್ರೆ ನನಗೆ ಚಾನ್ಸ್ ಇತ್ತು ಸೆಲೆಕ್ಷನ್ಗೆ. ಸೊ ಇದೇನು ಕೇಳಿದೆ ಅಂತಂದರೆ, ನೀವು ಕಂಪ್ಲೀಟಾಗಿ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಬ್ಯಾಕ್ ಆಫ್ ದ ಮೈಂಡ್ ಎಲ್ಲರಿಗಿರುತ್ತೆ, ಪಾಸಿಟಿವ್ ಆಗೂ ಇರುತ್ತೆ, ನೆಗೆಟಿವ್ ಆಗಿರುತ್ತೆ. ಲೈಕ್ ಇಂಟರ್ವ್ಯೂಲಿ ಕರ್ನಾಟಕದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ಅದು ಎಲ್ಲ ಕೇಸಸಲ್ಲೂ ನಿಜ ಆಗಲ್ಲ. ಕೆಲವೊಂದು ಟೈಮಲ್ಲಿ ಕೆಲವೊಂದು ಪ್ಯಾನಲ್ ಮೆಂಬರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಪ್ಯಾನಲ್ ಮೆಂಬರ್ಸ್ ಏನಿರ್ತಾರೆ ಅವರು ಔಟ್ ಆಫ್ ಸ್ಟೇಟ್ ಅವ್ರು ಇರ್ತಾರೆ. ಸೊ ಅದರಿಂದ ನೀವು ಇಂಟರ್ವ್ಯೂ ಮೇಲೆ ಫುಲ್ಲು ನಂಬಿಕೆ ಇಟ್ಕೊಂಡು ನಂಗೆ ಇಂಟರ್ವ್ಯೂ ಕೊಡ್ತಾರೆ ಆ ಥರ ಹೋಗೋಕ್ಕಾಗಲ್ಲ. ಆ್ಯಂಡ್ ನಂದೇ ಇಂಟರ್ವ್ಯೂ ನೋಡಿ, ನಾನು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಯಾವುದೇ ಕ್ವಶನಿಗೂ ಫಂಬಲ್ ಮಾಡ್ದಲೆ ಎಲ್ಲನೂ ನೀಟಾಗಿ ಹೇಳಿದ್ದೆ. ಅವರು ಕೂಡ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದರು ಅಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ. ಸ್ಟಿಲ್ ನನಗೆ 73 ಅಷ್ಟೇ ಕೊಟ್ಟಿದ್ದು ಇಂಟರ್ವ್ಯೂಗೆ. ಸೊ ಅದಕ್ಕೋಸ್ಕರ ಮೈನ್ಸಲ್ಲಿ ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಾನಿಲ್ಲಿ ಜಸ್ಟ್ ಮಿನಿಮಮ್ ಹೇಳ್ತೀನಿ, ನೀವು ಅದಕ್ಕಿಂತ ಜಾಸ್ತಿ ಟಾರ್ಗೆಟ್ ಇಟ್ಕೊಂಡು ವರ್ಕೌಟ್ ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಪ್ರಿಲಿಮ್ಸ್ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಿಲಿಮ್ ರಿಸಲ್ಟು ಸ್ವಲ್ಪ ಲೇಟಾಗಿ ಬರುತ್ತೆ. ಲಾಸ್ಟ್ ಇಯರ್ ಬಿಫೋರ್ 8 to 9 ಡೇಸ್ ಇದ್ದಂಗೆ ಬಂದಿದ್ದು ಮೇನ್ಸ್ಗೆ. ಆ್ಯಂಡ್ ಈ ವರ್ಷ 29th ಡಿಸೆಂಬರ್ ಮೇನ್ಸ್ ಎಕ್ಸಾಮ್ ಇದೆ. ಮೇ ಬಿ ಆಫ್ಟರ್ 15th ಯಾವಾಗಲಾದರೂ ರಿಸಲ್ಟ್ ಬರ್ಬೋದು, ಅಂದರೆ ಡಿಸೆಂಬರ್ 15th ಆದಮೇಲೆ. ರಿಸಲ್ಟ್ಗೆ ವೆಯ್ಟ್ ಮಾಡಿ ಸುಮ್ಮನೆ ಕ್ಲಿಯರ್ ಆದಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಓದೋಕ್ಕೆ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಓದೋಕ್ಕೆ ಅಷ್ಟು ಟೈಮ್ ಸಿಗಲ್ಲ. ನನ್ನ ಕೇಸಲ್ಲೂ ನಾನು RRB PO ಮೇನ್ಸ್ಗೆ ಅಂತ ಸಪ್ರೇಟಾಗಿ ಏನೂ ಪ್ರಿಪೇರ್ ಆಗಿರಲಿಲ್ಲ. ನಾನು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಅಷ್ಟೇ. ಸ್ಟಿಲ್ ಮೇನ್ಸ್ ರಿಸಲ್ಟ್ ಅಂದರೆ ಪ್ರಿಲಿಮ್ಸ್ ರಿಸಲ್ಟ್ ಬಂದ ಮೇಲೆ 9 ಡೇಸಲ್ಲಿ ಒಂದು 2 ಮೇನ್ಸ್ ಮಾಕ್ ಹಾಕಿದ್ದೆ. ಅದ್ರ ಜೊತೆ ಕಂಪ್ಯೂಟರ್ ಅವೇರ್ನೆಸ್ ಏನೂ ಓದಿರಲಿಲ್ಲ, ಆವಾಗ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಆವಾಗ 3-4 ಡೇಸ್ ಏನೋ ನಾನು ಓದಿದ್ದು, ಅಂದರೆ ಕ್ಲಾಸ್ ಕೇಳಿ ನೋಟ್ಸ್ ಮಾಡಿಕೊಂಡು ಆ ನೋಟ್ಸ್ನ ರಿವೈಸ್ ಮಾಡ್ಕೊಂಡು ಹೋಗಿದ್ದೆ. ಕಂಪ್ಯೂಟರ್ ಅವೇರ್ನೆಸ್ನಲ್ಲಿ 9.5 ಮೀನ್ಸ್ 19 ಬಂದಿತ್ತು, 40ಗೆ 19 ಬಂದಿತ್ತು. ಆ್ಯಂಡ್ ಅಷ್ಟು ಬಂದರೆ 10 ಬಂದರೆ ನಿಮ್ಮದು ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಒಳ್ಳೆ ಸ್ಕೋರ್ ಅಂತ RRB POದಲ್ಲಿ. ಆ್ಯಂಡ್ GA ಕೂಡ ನಾನು ಅವಾಗಲೇ ಓದಿದ್ದು. ಅದು ಲಾಸ್ಟ್ 2 ಡೇಸ್ ಇದ್ದಾಗ ನಾನು GA ಓದಿದ್ದು, ಜಾಸ್ತಿ ಓದೋಕ್ಕಾಗಲಿಲ್ಲ. ಕರೆಕ್ಟಾಗಿ ಓದಿದ್ದೆ, ಬಟ್ ಜೂನ್ ಫಸ್ಟ್ ವೀಕ್ ಅಷ್ಟೇ ಓದಿದ್ದು. ಇನ್ ಕೇಸ್ ನಾನು ಪ್ರಿಲಿಮ್ಸ್ ಆದಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಮಾಡಿದಿದ್ರೆ ಮೇ ಬಿ +5 ಬದಲು +10 ಸ್ಕೋರ್ ತೆಗಿತಿದ್ದೆ ನಾನು. ಆವಾಗ ಆಬ್ವಿಯಸ್ಲಿ RRB POನೇ ನಂದು ಸೆಲೆಕ್ಷನ್ ಆಗಿರೋದು. ಸೊ ಇದೇನು ಕೇಳಿದೆ ಅಂತಂದರೆ, ನೀವು ನನ್ನ ಥರ ಮಾಡ್ಕೋಬೇಡಿ, ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಅಷ್ಟೇ ಉದ್ದೇಶ ಇದ್ದಿದ್ದು. ಸೊ ಈಗ ಮೇಯ್ನ್ ಈ ಟಾಪಿಕ್ಕಿಗೆ ಬರೋಣ. ಆ್ಯಂಡ್ ಸ್ಟ್ರಾಟಜಿ ಯಾರಿಗಾದರೂ ಬೇಕು ಅಂತಂದರೆ, ಆಲ್ರೆಡಿ 2 months ಬ್ಯಾಕ್ ನಾನು RRB PO ಮೇನ್ ಸ್ಟ್ರಾಟಜಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗಲೂ ಸಪ್ರೇಟ್ ಸಬ್ಜೆಕ್ಟ್ ವೈಸ್ ನಿಮಗೆ ಯಾವ್ದಾದ್ರು ಸಬ್ಜೆಕ್ಟ್ಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾಳೆನೇ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಸಬ್ಜೆಕ್ಟ್ಗೆ ಬೇಕು. ಯಾರು ಮ್ಯಾಕ್ಸಿಮಮ್ ಯಾವ ಸಬ್ಜೆಕ್ಟ್ ಕೇಳ್ತಿರ್ತೀರೋ ಆ ಸಬ್ಜೆಕ್ಟ್ಗೆ. ಬಿಕಾಸ್ ಆಲ್ರೆಡಿ ನನಗೆ ಸ್ಟ್ರಾಟಜಿ ಅಪ್ಲೋಡ್ ಮಾಡಿರೋದಿದೆ, ಅದಕ್ಕೋಸ್ಕರ ಮತ್ತೆ ಅದನ್ನೇ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಇನ್ ಕೇಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತೆ ಅದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ಯಾರೇ ಎಷ್ಟೇ ಸ್ಟ್ರಾಟಜಿ ನೋಡಿದ್ರು, ನೀವೇ ಎಷ್ಟೇ ಸ್ಟ್ರಾಟಜಿ ನೋಡಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರು, ಅನ್ಲೆಸ್ ನೀವು ಆ ಪರ್ಟಿಕ್ಯುಲರ್ ವ್ಯಕ್ತಿದು ಸ್ಟ್ರಾಟಜಿ ಏನಿದೆ ಅದನ್ನು ನೀವು ಮೋಲ್ಡ್ ಮಾಡಿಕೊಂಡು ನಿಮಗೆ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಯಾವಾಗ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಮಾತ್ರ ಅದು ಫ್ರೂಟ್ಫುಲ್ ಆಗೋದು. ಅನ್ಲೆಸ್ ನೀವು ಎಷ್ಟೇ ಸ್ಟ್ರಾಟಜಿ ವಿಡಿಯೋ ನೋಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಈಗ ಈ ವಿಡಿಯೋ ಟಾಪಿಕಿಗೆ ಬರ್ತೀನಿ. ಸೊ ಇಲ್ಲಿ ನೋಡಿ, ನಾನು 2024 59.25 ವೇಕೆನ್ಸಿ ಬಂದುಬಿಟ್ಟು 386 ಇತ್ತು. ಈ ವರ್ಷ 116 ವೇಕೆನ್ಸಿ ಜಾಸ್ತಿ ಇದೆ, 114 500 ವೇಕೆನ್ಸಿ ಇದೆ ಈ ವರ್ಷ. ಆ್ಯಂಡ್ 2023ರಲ್ಲಿ ಮೇನ್ಸ್ ಕಟ್ ಆಫು 54.13 ಇತ್ತು. ಆ್ಯಂಡ್ ಫೈನಲ್ ಕಟ್ ಆಫು 46.25 ಆ್ಯಂಡ್ ವೇಕೆನ್ಸಿ 350 ಇತ್ತು. ಆ್ಯಂಡ್ ಪ್ರೀವಿಯಸ್ ಇಯರ್ ವೇಕೆನ್ಸಿ ಜಾಸ್ತಿ ಇದ್ರೂ ಕಟ್ ಆಫು ಮೇನ್ಸ್ ಕಟ್ ಆಫ್ ಜಾಸ್ತಿ ಆಯಿತು. ಬಟ್ ಓವರಾಲ್ ಫೈನಲ್ ಕಟ್ ಆಫ್ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಕಮ್ಮಿ ಆಗಿತ್ತು. ಇದು ಕಟ್ ಆಫ್ ಏನಿದೆ ಇದು 100ಗೆ, ಆ್ಯಂಡ್ ಈ ಕಟ್ ಆಫ್ ಏನಿದೆ ಮೇನ್ಸು ಇದು 200ಗೆ.
ಆ್ಯಂಡ್ 2022 ನೀವು ಇಲ್ಲಿ ನೋಡ್ಕೊಳ್ಳಿ ಕಟ್ ಆಫ್ ಮತ್ತು ವೇಕೆನ್ಸಿ ಎಷ್ಟಿತ್ತು ಅಂತ. ನಾನು ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಮೈನ್ ಸ್ಕೋರ್ಗಿಂತ ನಿಮಗೆ ಫೈನಲ್ ಕಟ್ ಆಫ್ ಕ್ಲಿಯರ್ ಆಗಬೇಕು ಅಂತ ಅಂದರೆ ಮೈನ್ಸ್ ಕಟ್ ಆಫ್ಗಿಂತ ತುಂಬ ಜಾಸ್ತಿ ಸ್ಕೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು 59.25 ಅಂತ ಇದೆ, ಯಾರೋ ಒಬ್ಬರು 60 ತೆಗೆದಿದ್ರು ಅಂತ ಅಂದ್ಕೊಳ್ಳಿ, 60. ನೀವು ಇದನ್ನು ಕನ್ವರ್ಷನ್ ಹೇಗೆ ಮಾಡಬೇಕು ಅಂದರೆ 60ನ 0.4 ಮಲ್ಟಿಪ್ಲೈ ಮಾಡಿ, ಅಂದರೆ 80%. 0.4 ಮಲ್ಟಿಪ್ಲೈ ಮಾಡಿದರೆ ಅದು 80% ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇಂಟರ್ವ್ಯೂ ಎಷ್ಟಿರುತ್ತೆ ಅದನ್ನು ಸ್ಕೋರ್ನ 0.2 ಮಲ್ಟಿಪ್ಲೈ ಮಾಡಿ, ಆವಾಗ ಈ ಸ್ಕೋರ್ ಬರುತ್ತೆ. ಇಷ್ಟು ಕ್ಲಿಯರ್ ಆದರೆ ನಿಮ್ಮದು ಸೆಲೆಕ್ಷನ್ ಆಯಿತು ಅಂತ. ಈಗ ಇದು ನೋಡಿ 6×4 = 24. ಸೊ ಇದು ಬಂದುಬಿಟ್ಟು 24 ಮಾರ್ಕ್ಸ್ ಆಯಿತು. ಸೊ ಇಲ್ಲಿ ಎಷ್ಟು ಕಟ್ ಆಫು 45.48. 24ರ 45.48 ಮೈನಸ್ ಮಾಡಿದರೆ ಸ್ಟಿಲ್ ನಿಮಗೆ 21 ಮಾರ್ಕ್ಸ್ ಅರೌಂಡ್ ಬೇಕು. ಸೊ ಇಲ್ಲಿ ನೀವು ಇಂಟರ್ವ್ಯೂಲಿ ಇನ್ ಕೇಸ್ 100ಗೆ 100 ತೊಗೊಳೋಕೆ ಇಂಪಾಸಿಬಲ್. ಇಫ್ ಇನ್ ಕೇಸ್ ತೊಗೊಂಡ್ರು ಸೊ 100ನ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ನಿಮಗೆ 10 ಅಂದರೆ 20. ಸೊ ಸ್ಟಿಲ್ 1 ಮಾರ್ಕ್ಸಿಂದ ನೀವು ಹೊರಗಡೆ ಇರ್ತೀರ. ಸೊ ಇಲ್ಲಿ ಈ ಕೇಸಲ್ಲಿ 60 ತೆಗೆದಿದ್ರೂ ನಿಮಗೆ ಸೆಲೆಕ್ಷನ್ ಆಗಲ್ಲ. ಈ ಕೇಸಲ್ಲಿ ಇನ್ ಕೇಸ್ ಸೇಮ್ ಕೇಸ್ ಇಟ್ಕೊಳ್ಳೋಣ, ನೀವೇನಾದರೂ 70 ಸ್ಕೋರ್ ಮಾಡಿದರೆ, ಇಷ್ಟು ಕಟ್ ಆಫ್ ಇದ್ದರೆ 70 ಅಂದರೆ 70.4, 7×4 = 28. ಆ್ಯಂಡ್ ಇಂಟರ್ವ್ಯೂಲಿ ನೀವೇನಾದರೂ 80 ಸ್ಕೋರ್ ಮಾಡಿದರೆ 0.2. ಸೊ ಆನ್ ಆನ್ ಅವರೇಜ್ ನೀವು ತುಂಬ ಚೆನ್ನಾಗಿದೆ ಇಂಟರ್ವ್ಯೂ ಅಂತಂದರೆ 80 ಅಬೋ ಕೊಡ್ತಾರೆ. ಬಟ್ ಪ್ರೀವಿಯಸ್ ಇಯರ್ ತುಂಬ ಲೈಕ್ ಬೆರಳೆಣಿಕೆ ಜನಕ್ಕೆ ಮಾತ್ರ 80 ಅಬೋ ಕೊಟ್ಟಿದ್ರು. ಮೋಸ್ಟ್ ಆಫ್ ದ ಮೆಂಬರ್ 76 ಆರ್ 73 ಆರ್ 78 ಕೊಟ್ಟಿದ್ರು ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಲಾಸ್ಟ್ ಇಯರು. ಸೊ ಇದು 16, 8 7 16, 16 28 44. ಸೊ ಇಷ್ಟು ತೆಗೆದ್ರೆ ನೀವು ಲಾಸ್ಟ್ ಇಯರ್ ಬಗ್ಗೆ ಮಾತಾಡ್ತೀನಿ, ಇಷ್ಟು ತೆಗೆದಿದ್ರೆ ನೀವು ಲಾಸ್ಟ್ ಇಯರ್ OBC ಕಟ್ ಆಫ್ ಕ್ಲಿಯರ್ ಮಾಡ್ತಿದ್ರಿ. ಸೊ ಇಲ್ಲಿ ನೋಡಿ, ಇಲ್ಲೇ OBC ಅವರು ಸೆಲೆಕ್ಟ್ ಆಗಬೇಕು ಅಂದ್ರೇ ಮಿನಿಮಮ್ 10 ಮಾರ್ಕ್ಸ್ ಇರಬೇಕು. ನೀವು ಇದು 1 ವರ್ಷ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ನೀವು ಎಲ್ಲ ವರ್ಷದ್ದು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈ ಥರ ಎಲ್ಲ ವರ್ಷವೂ ಅಷ್ಟು ಮಿನಿಮಮ್ 10 to 15 ಮಾರ್ಕ್ಸ್ ಅಬೋದ ಕಟ್ ಆಫ್ ಇರಬೇಕು. ಅದು ಇಂಟರ್ವ್ಯೂ ತುಂಬ ಚೆನ್ನಾಗಾಯಿತು ಅಂತ ಕನ್ಸಿಡರ್ ಮಾಡಿಕೊಂಡ್ರೆ. ಆ್ಯಂಡ್ ಇಂಟರ್ವ್ಯೂ ಮೇಲೆ ನೀವು ಕಂಪ್ಲೀಟಾಗಿ ಡಿಪೆಂಡ್ ಆಗೋಕ್ಕಾಗಲ್ಲ. ಇದಕ್ಕೆ ಹೇಳಿದ್ದು ಆಲ್ಮೋಸ್ಟ್ ಜಾಸ್ತಿ ಮಾರ್ಕ್ಸ್ನ ತೆಗಿಯೋಕ್ಕೆ ಟ್ರೈ ಮಾಡಿ ಮೇನ್ಸಲ್ಲಿ. ಸೊ ಈಗ ಪ್ಯಾಟ್ರನ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ಯಾಟ್ರನ್ ಹೇಗಿದೆ ಅಂತಂದರೆ ಇಲ್ಲಿ ಸೆಕ್ಷನ್ A, ಸೆಕ್ಷನ್ B ಅಂತ ಬಂದಿಲ್ಲ. ಆ್ಯಂಡ್ ಹ್ಯಾಂಡ್ಔಟ್ ಬಿಡ್ತಾರಲ್ಲ ಮೇನ್ಸ್ ಕಾಲ್ ಲೆಟರ್ ಬಿಟ್ಟಾಗ ಅವಾಗಲೇ ಗೊತ್ತಾಗೋದು. ಆ್ಯಂಡ್ ಈ ಸಲ ಆ ಥರ ಏನೂ ಮೆನ್ಷನ್ ಮಾಡಿಲ್ಲ. ಮೇ ಬಿ ಪ್ರೀವಿಯಸ್ ಟ್ರೆಂಡ್ ಹೇಗಿದೆ ಇದೇ ಥರ ಇರುತ್ತೆ. ಆ್ಯಂಡ್ ಇಲ್ಲಿ 40 ಮಾರ್ಕ್ಸ್ ಅಂದರೆ 40 ಕ್ವಶನ್ಗೆ 50 ಮಾರ್ಕ್ಸ್ ಅಂತಂದರೆ ಪ್ರತಿಯೊಂದು ಕ್ವಶನ್ಗೂ 1.25 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ಸ್ ಇರಲ್ಲ RRBPOದಲ್ಲಿ. ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜು 40 ಕ್ವಶನ್ಸ್ 20 ಮಾರ್ಕ್ಸು, ಇಲ್ಲಿ 1.5 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸ್ಕೋರ್ ಕಾರ್ಡಲ್ಲಿ ನೀವು ನೋಡಿರ್ತೀರ 40ಗೆ, ನನ್ನ ಸ್ಕೋರ್ ಕಾರ್ಡ್ ನೋಡಿದ್ರೂ ನೀವು ಅಲ್ಲಿ 40ಗೆ ನೋಡೋದು ಸ್ಕೋರು, 20ಗಲ್ಲ. ಸ್ಕೋರ್ ಕಾರ್ಡಲ್ಲಿ 40ಗೆ, ಅದ್ರ ಕೆಳಗಡೆ ಒಂದು ಫಾರ್ಮುಲಾ ಹಾಕಿದ್ದಾರೆ ಎಲ್ಲ ಸ್ಕೋರ್ ಕಾರ್ಡಲ್ಲೂ, ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಸ್ಕೋರ್ನ. ಆ್ಯಂಡ್ ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ 40 ಮಾರ್ಕ್ಸ್, ಇಂಗ್ಲೀಷ್ 40 ಕ್ವಶನ್ಸ್ 40 ಮಾರ್ಕ್ಸ್. ಆ್ಯಂಡ್ ಕ್ವಾಂಟ್ ಏನಿದೆ ಅದು ಬಂದುಬಿಟ್ಟು ಒಂದು ಕ್ವಶನ್ಗೆ 1.25 ಮಾರ್ಕ್ಸ್. ಆ್ಯಂಡ್ ಇದು ನೆಗೆಟಿವ್ ಹೇಗಾಗುತ್ತೆ ಅಂತಂದರೆ 0.33 ಏನೋ ನೆಗೆಟಿವ್, ಒಂದು ಕ್ವಶನ್ ತಪ್ಪಾದರೆ ನೀವು ಕ್ಯಾಲ್ಕುಲೇಟ್ ಮಾಡಿ. 1 ಮಾರ್ಕ್ಸಿಗೆ 0.25 ನೆಗೆಟಿವ್ ಆದರೆ 1.25 ಮಾರ್ಕ್ಸಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ ನಿಮಗೆ ಇಷ್ಟು ಬರುತ್ತೆ, 1.3 ಸಮಥಿಂಗ್ ಬರುತ್ತೆ. ಸೊ ಇದು ಪ್ಯಾಟ್ರನ್ ಬಗ್ಗೆ. ನೆಕ್ಸ್ಟ್ ಟೈಮಿಂಗ್ಸು ಲಾಸ್ಟ್ ಇಯರ್ದು ಏನೂ ಚೇಂಜ್ ಆಗಿಲ್ಲ, ಈ ವರ್ಷನೂ ಸೇಮ್ ಟೈಮಿಂಗ್ಸ್ ಇದೆ. 30 ಮಿನಿಟ್ಸ್, 50 ಮಿನಿಟ್ಸ್ ಇದೆರಡಕ್ಕೂ ಸಫಿಷಿಯೆಂಟ್. ಇಂಗ್ಲೀಷ್ ಕೂಡ ಸಫಿಷಿಯೆಂಟ್. ಆ್ಯಂಡ್ ಕ್ವಾಂಟ್ ರೀಸನಿಂಗಲ್ಲೇ ನಿಮಗೆ ಟೈಮಿಂಗ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಸ್ಟಿಲ್ ಇಟ್ ಈಸ್ ಬೆಟರ್ ದ್ಯಾನ್ IBPS ಕ್ಲರ್ಕ್ ಆರ್ PO ಮೈನ್ಸ್, ಏಕೆಂದರೆ ಕ್ವಶನ್ ಲೆವೆಲ್ ಕೂಡ ಆ ಥರ ಇರುತ್ತೆ. IBPS PO ಮೈನ್ಸ್ಗಿಂತ ಸ್ವಲ್ಪ ಈಸಿ ಲೆವೆಲ್ ಇರುತ್ತೆ. ಸೊ ಇದು ನನಗೆ ಸೇಫ್ ಟಾರ್ಗೆಟ್ಸ್ ಅಂತ ನಾನು ಇಲ್ಲಿ ಹೇಳ್ತೀನಿ ಅಷ್ಟೇ. ಇದನ್ನು ನೀವು ಇದೇ ಸೆಕ್ಷನಲ್ ಕಟ್ ಆಫ್ ಅಥವಾ ಫೈನಲ್ ಕಟ್ ಆಫ್ ಇಷ್ಟು ನಿಂತ್ಕೊಳ್ಳುತ್ತೆ ಆ ಥರ ಅಂದ್ಕೋಬೇಡಿ. ರೀಸನಿಂಗಲ್ಲಿ ನೀವು ಅಂದರೆ ನಾನು ಇದನ್ನು ಹೇಳ್ತಿರೋದು ಏಕೆಂದರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅಂತ, ಅಷ್ಟು ಟೈಮಿಂಗ್ಸಲ್ಲಿ ನಾವು ಅಷ್ಟು ಮಾಡ್ಬೋದು ಅಂತ ನಿಮಗೆ ಅನ್ನಿಸ್ಲಿ ಅಂತ. ನೀವು ನೋಡಿ ಟೈಮಿಂಗ್ಸ್ ನೋಡ್ಕೊಳ್ಳಿ. ರೀಸನಿಂಗ್ 30 ಮಿನಿಟ್ಸು, ಇಲ್ಲಿ ಹೇಳಿರೋದು ನಾನು 16 ಕ್ವಶನ್ಸು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಕ್ವಶನಿಗೆ ನೀವು 2 ಮಿನಿಟ್ಸ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸಿನ ಒಂದು ಪಜಲ್ ಇದ್ದರೆ 5x2. ಸೊ ಒಂದು ಪಜಲ್ಗೆ ನೀವು 10 ಮಿನಿಟ್ಸ್ ಕೊಟ್ಟು ಆರಾಮಾಗಿ ಸಾಲ್ವ್ ಮಾಡಿದ್ರೂ ನಿಮ್ಮದು ಒಳ್ಳೆ ಸ್ಕೋರ್ ಬರುತ್ತೆ, ಅಂದರೆ 10 ಮಿನಿಟ್ಸ್ ಕೊಟ್ಟು ಒಂದು ಪಜಲ್ಗೆ. ಸೊ ಇದು ರೀಸನಿಂಗ್ ಓವರಾಲ್ ಆಗಿ. ಆ್ಯಂಡ್ ಎಲ್ಲ ಪಜಲು 10 ಮಿನಿಟ್ಸ್ ಕೊಡೋ ಅಂಥದ್ದಿರಲ್ಲ, ಕಮ್ಮಿ ಕೊಡೋದಿರುತ್ತೆ, ಕೆಲವೊಂದು ಜಾಸ್ತಿ ಕೊಡೋದಿರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್, ನೀವು ಹೇಗೆ ಕ್ವಶನ್ನ ಪಿಕ್ ಮಾಡ್ತೀರಾ ಎಕ್ಸಾಮಲ್ಲಿ ಅದ್ರ ಮೇಲೆ. ಸೊ 16 ಕ್ವಶನ್ಸ್ ಅಟೆಂಡ್ ಮಾಡಿದರೆ ನಿಮಗೆ ರೀಸನಿಂಗಲ್ಲಿ 20 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಕ್ವಾಂಟಲ್ಲಿ ವೀಕ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿ. ಕ್ವಾಂಟ್ನ ನೀವು ವೀಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ನೀವು 12 ಕ್ವಶನ್ ಅಟೆಂಡ್ ಮಾಡಿದರೆ 30 ಮಿನಿಟ್ಸಲ್ಲಿ ನಿಮಗೆ 16 ಮಾರ್ಕ್ಸ್ ಬರುತ್ತೆ. ಸೊ 12 ಕ್ವಶನ್ 30 ಮಿನಿಟ್ಸ್ ಅಂದರೆ ಒಂದು ಕ್ವಶನಿಗೆ ಅಪ್ರಾಕ್ಸಿಮೇಟ್ಲಿ 3 ಮಿನಿಟ್ಸ್, ಓಕೆ 3 ಇಲ್ಲಾಂದರೆ 2.5 ಮಿನಿಟ್ಸ್ ಅಂತಲೇ ಇಟ್ಕೊಂಡು ನೀವು ಪೇಷನ್ಸಾಗಿ ಮಾಡಬೇಕಷ್ಟೆ.
RRB PO ಮೇನ್ಸಲ್ಲಿ ನೀವು ಯಾವ ಕ್ವಶನ್ನ ಹೇಗೆ ಪಿಕ್ ಮಾಡ್ತೀರಾ ಮತ್ತು ನಿಮ್ಮ ಪೇಷನ್ಸ್ ಲೆವೆಲು ಮತ್ತು ಆ ಪ್ರೆಷರ್ನ ಹ್ಯಾಂಡಲ್ ಮಾಡ್ತೀರಲ್ಲ, ಆ ಪ್ರೆಷರ್ ಹ್ಯಾಂಡಲ್ ಮಾಡೋದ್ರಲ್ಲೇ ಅರ್ಧ ಗೆದ್ದೋಗ್ತೀರ ನೀವು. ಕ್ವಶನ್ ಪಿಕ್ಕಿಂಗ್ ಚೆನ್ನಾಗಿರ್ಬೇಕಷ್ಟೇ. ಈಗ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷಲ್ಲಿ ಸ್ವಲ್ಪ ಮಾಡ್ರೇಟ್ ಲೆವೆಲ್ ಇದ್ದರೆ ಅಂದರೆ ಚೆನ್ನಾಗಿದ್ದೀರಾ ಅಂತ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲ ಅಷ್ಟಾಗಲ್ಲ ಅಂತಂದರೆ ನೀವು ಈ 20 ಮಾರ್ಕ್ಸ್ ಏನು ಇಂಗ್ಲೀಷಿಗೆ ಹೇಳಿದ್ದೀನಿ, 25 to 30 ಕ್ವಶನ್ಸ್ ಅಂತ ಹೇಳಿದ್ದೀನಿ. ಅದರಲ್ಲೂ ಅಕ್ಯುರೇಸಿ ಬಿಟ್ಟಿದ್ದೀನಿ ನಾನು. ಅಕ್ಯುರೇಸಿ ಬಿಟ್ಟು ನೀವು 30 ಕ್ವಶನ್ಸ್ನ ಅಟೆಂಡ್ ಮಾಡಿ 100% ಅಕ್ಯುರೇಸಿ ಇಲ್ದಲೆ 20 ಸ್ಕೋರ್ ಮಾಡಿದ್ರೂ ವೆಲ್ ಆ್ಯಂಡ್ ಗುಡ್, ತುಂಬ ಒಳ್ಳೆ ಸ್ಕೋರ್ ಅಂತ. ಇನ್ ಕೇಸ್ ಇಂಗ್ಲೀಷಲ್ಲಿ ಅಷ್ಟು ಆಗಲ್ಲ ಅಂತಂದರೆ ನೀವು ಈ ಸ್ಕೋರ್ ಏನಿದನ್ನು ಕ್ವಾಂಟ್ ಮತ್ತು ರೀಸನಿಂಗಿಗೆ ಇಟ್ಕೊಳ್ಳಿ. ಆ್ಯಂಡ್ GA 15 ಅಟೆಂಪ್ಟ್ಸ್ ಅಂತ ಹೇಳಿದ್ದೀನಿ. ಆ್ಯಂಡ್ 10 ಅದರಲ್ಲಿ 4 ರಾಂಗ್ ಅಂತ ಅಂದ್ರೂ ನೀವು 10ನ ಟಾರ್ಗೆಟ್ ಇಟ್ಕೋಬೇಕು. ಆ್ಯಂಡ್ RRB POದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ತವೆ. ಲೈಕ್ ಈಗ IBPS ಕ್ಲರ್ಕ್ ಯಾರು ಮೇನ್ಸ್ ಮಾಡಿದ್ರೆ ಅದೇ ಥರ ಕಾಣಿಸುತ್ತೆ ನಿಮಗೆ, ಯಾಕೆಂದರೆ ತುಂಬ ಓಲ್ಡ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ RRBಲಿ. ಬಟ್ IBPSಲ್ಲಿ ಆ ಥರ ಕೇಳಿರಲಿಲ್ಲ, ಈ ಸಲನೇ ಆ ಥರ ಡಿಫ್ರೆಂಟಾಗಿ ಕೇಳಿರೋದು. ಸೊ ಅದೇ ಥರ ನೀವು ಈಗ IBPSಲ್ಲಿ ಫೇಸ್ ಮಾಡಿರೋದ್ರಿಂದ ನೀವು ಅದನ್ನು ಚೇಂಜ್ ಮಾಡಿಕೊಂಡು IBPSಲ್ಲಿ ಯಾವ ಥರ ಕೇಳಿದ್ರು ಕ್ವಶನ್ಸ್ನ ನೀವು ಅದೇ ಥರ ಸ್ವಲ್ಪ ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ಓದ್ಕೊಳ್ಳಿ RRB PO ಮೇನ್ಸ್ಗೂ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಸು 40 ಕ್ವಶನ್ ಇರುತ್ತೆ. ನಾನಿಲ್ಲಿ 30 ಕ್ವಶನ್ ಹೇಳಿದ್ದೀನಿ. 30 ಕ್ವಶನ್ ಅಂದರೆ 15 ಮಾರ್ಕ್ಸ್ ಬರಬೇಕು. ಸ್ಟಿಲ್ ಮಿನಿಮಮ್ ನೀವು 10 ಅಂತೂ ಸ್ಕೋರ್ ಮಾಡಲೇಬೇಕು. ಇದಿಷ್ಟು ಮಿನಿಮಮ್ ಟಾರ್ಗೆಟ್ಸ್ ಹೇಳಿರೋದು ನಾನು. ಸೊ 500 ವೇಕೆನ್ಸಿ ಇರೋದ್ರಿಂದ ನೀವು 75+ ಎಷ್ಟು ಸ್ಕೋರ್ ಮಾಡಿದ್ರೂ ಒಳ್ಳೆಯದು. 75+ ಟಾರ್ಗೆಟ್ ಇಟ್ಕೊಳ್ಳಿ. ಮಿನಿಮಮ್ ಅಷ್ಟು ಸ್ಕೋರ್ ಮಾಡಬೇಕು ಅಂತ. ಅದು ನಾನು ಇಂಟರ್ವ್ಯೂಲಿ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಂಡು ಹೇಳಿದ್ದೀನಿ. ಇಷ್ಟು ಸ್ಕೋರ್ ಮಾಡಿದರೆ ನಿಮ್ಮದು ಫೈನಲ್ ಸೆಲೆಕ್ಷನ್ ಆಗೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಆ್ಯಂಡ್ ಈ ಟಾರ್ಗೆಟ್ ಇಟ್ಕೊಂಡು ನೀವು ವರ್ಕೌಟ್ ಮಾಡಿ. ಇಷ್ಟೇ ಈ ವಿಡಿಯೋದಲ್ಲಿ. ಆ್ಯಂಡ್ ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಯಾವ್ದಾದ್ರು ದೊಡ್ಡ ಕೆಲಸ ನಿಮ್ಮ ಮುಂದೆ ಇದ್ದರೆ, ಲೈಕ್ ಈ ಥರ ನೀವು ನಿಮಗೆ ಬ್ರೇಕ್ ಡೌನ್ ಮಾಡಿಕೊಂಡ್ರೆ ಸೆಕ್ಷನ್ ವೈಸು ನಿಮಗೆ ಸ್ವಲ್ಪ ಸಿಂಪಲ್ ಅನಿಸುತ್ತೆ. ಲೈಕ್ ಟೈಮಿಂಗ್ಸ್ ನೋಡಿ, 10 ಮಿನಿಟ್ಸ್ 1 ಪಜಲ್ ಅಥವಾ 15 ಮಿನಿಟ್ಸ್ 1 ಪಜಲ್, ಇನ್ 15 ಮಿನಿಟ್ಸಲ್ಲಿ 10 ಮಿಸ್ಲೆನಿಯಸ್ ಮಾಡ್ತೀನಿ, ಆ ಥರ ಹೋದ್ರೂ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ ಪೇಪರು. ಸೊ ಈ ಥರ ಅಪ್ರೋಚ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ನಿಮಗೆ ಸ್ಕೋರ್ ಎಷ್ಟು ಬರುತ್ತೆ ಅಂತ ನೋಡಿ ಸ್ಕೋರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.